ಪ್ರೋಮಿ ಅಕ್ಕ 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 ಪ್ರೋಮಿ ಅಕ್ಕ ಬರ್ತಿದ್ದಾರೆ, ಎದ್ದೇಳಿ ಎದ್ದೇಳಿ. ವಿಭಾ, ಕಮಲಾ, ಅಡ್ಗೆ ಮುಗ್ಸೋದು ಇನ್ನೆಷ್ಟೊತ್ತಾಗತ್ತೆ? ಇಷ್ಟೊತ್ತಿಗೆಲ್ಲ ಮುಗ್ದಿರ್ಬೇಕು ಅಲ್ವಾ? ಇಬ್ರು ಏನ್ ಮಾಡ್ತಿದ್ದೀರಾ? ಕಮಲಾ, ನೋಡೋಣ, ಪರವಾಗಿಲ್ವೇ? ಎಲ್ಲಾ ಕೆಲ್ಸಾನು ಇಬ್ರು ಇಷ್ಟ ಬೇಗ ಮಾಡಿ ಮುಗಿಸ್ಬಿಟ್ಟಿದ್ದೀರಾ? ಇರಿ, ನಾನು ಎಲ್ರಿಗೂ ಬರಕ್ ಹೇಳ್ತೀನಿ. ಅಜ್ಜಿ, ಅಮ್ಮ, ಸರಳ, ಎಲ್ರು ಬನ್ನಿ ಬೇಗ ಅಡ್ಗೆ ಮನೆಗೆ. ಬನ್ನಿ ಅಜ್ಜಿ, ಬನ್ನಿ. ಇಲ್ಲಿ ನೋಡಿ, ವಿಭಾ ಮತ್ತೆ ಕಮಲಾ ಇಬ್ರು ಎಲ್ಲ ಅಡ್ಗೆನೂ ಮಾಡಿ ಮುಗಿಸಿದ್ದಾರೆ. ಅಮ್ಮ ನೋಡಿ. ಓಹೋ, ಅರೇ ಪ್ರಭಾ, ನಿನ್ ಸೊಸೆಂದ್ರು ಎಲ್ಲಾ ಕೆಲಸದಲ್ಲೂ ತುಂಬಾ ಮುಂದೆ ಇದ್ದಾರೆ. ಎಷ್ಟು ಚೆನ್ನಾಗಿ ಕತ್ತರಿಸಿದ್ದಾರೆ ನೋಡು. ಇವ್ರಿಗೆ ಅಡ್ಗೆ ಮಾಡೋದ್ರಲ್ಲಿ ಒಳ್ಳೆ ಅನುಭವನೇ ಇದ್ದಾಗಿದೆ. ಅಲ್ಲ ಅಜ್ಜಿ, ನೀವೇನ್ ಅನ್ಕೊಂಡಿದ್ರಿ? ನಮ್ಮನೆ ಸೊಸೆಂದ್ರಿಗೆ ಅಡ್ಗೆ ಕೆಲ್ಸನೇ ಬರಲ್ಲ ಅಂತ ಅನ್ಕೊಂಡಿದ್ರ ನೀವು? ನಿಮ್ಮೆಲ್ರಿಗೂ ನಾನು ನಿಜ ಹೇಳ, ನಾನ್ ಏನ್ ತಿಳ್ಕೊಂಡಿದ್ದೆ ಅಂದ್ರೆ ಈ ಶರತ್ ಹೆಂಡತಿಗೆ ಅಡ್ಗೆ ಮಾಡೋಕೆ ಬರಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ನೋಡಿದ್ರೆ ಇಷ್ಟು ಚೆನ್ನಾಗಿ ಕತ್ತರಿಸಿ ಅಡ್ಗೆನೆಲ್ಲ ಮಾಡಿದಾರಲ್ಲ. ಛೆ, ನಾನಿದನ್ನ ಹೆಚ್ಚಲೇ ಇಲ್ಲ, ಆದ್ರೂ ಹೊಗಳ್ತಾ ಇದ್ದಾರೆ. ನೀವಿಬ್ರು ಇದನ್ ಮಾಡಕ್ ಹೋಗಿ ನಿಜವಾದ ಕೆಲ್ಸ ಮಾಡೋದು ಮರ್ತಿಲ್ಲ ತಾನೇ? ತುಪ್ಪದನ್ನ ಮಾಡೋದಕ್ ಹೇಳಿದ್ನಲ್ಲ, ಅದ್ ಮಾಡಿದೀರಾ? ಓ ಹೌದಲ್ವಾ, ನೀ ಹೇಳಿ ಸರಿಯಾಗೇ ಇದೆ. ನೀ ನೆನ್ಪು ಮಾಡಿದ್ ಒಳ್ಳೇದಾಯ್ತು ಸರಳ. ಹೌದು, ತುಪ್ಪದನ್ನ ಎಲ್ಲಿ? ಏನಮ್ಮ ಹಿರಿ ಸೊಸೆ, ತುಪ್ಪದನ್ನ ಮಾಡಿಟ್ಟಿದ್ಯಾ? ಎಲ್ಲಿ? ಅಲ್ಲಿದೆ. ಓ ಸರಿ ರೀ, ನೋಡ್ತೀನಿ. ಒಳ್ಳೆ ಪರಿಮಳ. ಪ್ರಭಾ, ಓ ಪ್ರಭಾ, ಇನ್ ಮುಂದೆ ನಿನಗೆ ಚಿಂತೆನೇ ಇಲ್ಲ ಬಿಡು. ಸೊಸೆಂದ್ರು ನಾನ್ ಕೊಟ್ಟಿರೋ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ. ಇಲ್ಲ ಅಜ್ಜಿ, ನಾನ್ ಪರೀಕ್ಷೆಯಲ್ಲಿ ಪಾಸ್ ಆಗಿಲ್ಲ. ನನಗ್ ಕೊಟ್ಟ ಕೆಲ್ಸನ ಅಕ್ಕನೇ ಮಾಡಿದ್ದು. ನನಗೆ ತಿಂಡನ ಹೆಚ್ಚೋದ್ ಗೊತ್ತಿರ್ಲಿಲ್ಲ, ಅದಕ್ಕೆ ನಂಗೆ ತುಪ್ಪದನ್ನ ಮಾಡಕ್ ಬರಲ್ಲ. ತುಪ್ಪದನ್ನ ಮಾಡಿರೋದು ವಿಭಾನೆ. ಹೌದಾ? ನೀವಿಬ್ರು ಮಾತಾಡ್ಕೊಂಡು ಹೀಗೆ ಹೇಳ್ತಿದ್ದೀರಾ ಅನ್ಸುತ್ತೆ. ಸ್ವಲ್ಪ ಹೊತ್ತಿಗೂ ಮೊದ್ಲು ನೀವೊಬ್ರನ್ನೊಬ್ರು ಬಿಟ್ಕೊಡ್ದೆ ಹೀಗೆ ಮಾಡ್ಬೇಕು ಅಂತ ಮಾತಾಡ್ಕೊಂಡಿದ್ದೀರಾ? ಅಮ್ಮ, ನೀನಿಬ್ರು ಸೊಸೆಯಂದ್ರು ತುಂಬಾ ಬುದ್ಧಿವಂತರು. ಒಳ್ಳೆ ಕೆಲಸ ಮಾಡಿದಾರಲ್ವಾ? ಇವರಿಬ್ರು ಏನ್ ಮಾಡಿದಾರೋ ಅದ್ ಸರಿಯಾಗೇ ಇದೆ. ಒಳ್ಳೆ ಕೆಲ್ಸ ಇದು. ನನಗಂತೂ ತುಂಬಾ ಖುಷಿಯಾಗಿದೆ. ಅವರಿಬ್ರು ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಅಡ್ಗೆ ಮಾಡಿದ್ದಾರೆ. ಹೊಸದಾಗಿ ನಾನು ಈ ಮನೆಗೆ ಸೊಸೆಯಾಗಿ ಬಂದಾಗ ನನ್ನ ಅಕ್ಕ ಕೂಡ ನನಗೆ ಹೀಗೆ ಸಹಾಯ ಮಾಡಿದ್ರು. ಇಬ್ರು ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಂಡು ಜೊತೆಯಾಗಿ ಕೆಲಸ ಮಾಡಿದ್ದು ನನಗೆ ಖುಷಿನೇ. ಇಬ್ರು ಒಬ್ರಿಗೊಬ್ರು ಹೊಂದ್ಕೊಂಡಿದ್ದಾರೆ ಅನ್ನೋದು ಖುಷಿ. ಇದನ್ನ ಕತ್ತರಿಸಿದ್ದು ಯಾರೋ ಒಬ್ರು ಅನ್ನೋದು ನನಗೆ ಬಂದ ಕೂಡಲೇ ಗೊತ್ತಾಯ್ತು. ನಾನಿಬ್ರು ಕೈ ನೋಡಿದಾಗ ಒಬ್ರು ಕೈ ಮಾತ್ರ ಕಪ್ಪಾಗಿತ್ತು, ಮತ್ತೊಬ್ರಿಗೆ ಏನೂ ಆಗಿರ್ಲಿಲ್ಲ. ನೋಡಿದ್ರೆ ಸೊಸೆರೆ, ನಿಮ್ಮ ಅತ್ತೆಯವರು ನಿಮಗಿಂತ ಬಹಳ ಬುದ್ಧಿವಂತರು, ಗೊತ್ತಾಯ್ತಾ? ಪ್ರಭಾ, ನಿನ್ ಕಣ್ಣಿನ ದೃಷ್ಟಿ ಎಷ್ಟು ಹೊಗಳಿದ್ರು ಸಾಲದು. ಅಮ್ಮ, ನಾವು ಕಮಲಾ ಮತ್ತೆ ವಿಭಾವತಿನ
ಶಾಸ್ತ್ರ ಮಾಡಕ್ಕೆ ಕರ್ಕೊಂಡು ಹೋಗ್ಬೇಕು ಅಲ್ವಾ? ಕರ್ಕೊಂಡು ಹೋಗ್ಲಾ? ಹಾ ನೀ ಸರಿಯಾಗಿ ಹೇಳ್ತಾ ಇದ್ಯಾ. ಶರತ್ ಮತ್ತೆ ಸತೀಶ್ಗೂ ರೆಡಿ ಆಗೋದಕ್ಕೆ ಹೇಳ್ಬೇಕಲ್ಲ. ಸರಳ, ನೀನ್ ಹೋಗಿ ಅವ್ರನ್ನ ಬರೋದಕ್ಕೆ ಹೇಳು. ರೋಮಿ, ನೀನ್ ಇವ್ರಿಬ್ರನ್ನು ಕರ್ಕೊಂಡ್ ಬಾ. ದೊಡ್ಡಮ್ಮ, ನಾನೊಂದ್ ಸ್ವಲ್ಪ ಎಲ್ಲ ತಯಾರಾಗಿದ್ಯಾ ಅಂತ ನೋಡ್ಕೊಂಡ್ ಸರಿ, ಬರ್ತೀನಿ. ನೀನ್ ಹೋಗು. ನಾನ್ ಹೋಗಿ ನೋಡ್ತೀನಿ ಇರು. ಈ ಮನೋದ ಸಾವಿತ್ರಿ ಎಲ್ಲಿ ಹೋದ್ರು? ಏ, ಬಾ, ವಿಭಾ. ಮನೋದ, ಸಾವಿತ್ರಿ ಬಾ, ಕಮಲ. ಎಲ್ಲಿದ್ದೀರಾ? ತಗೊಳ್ಳಿ, ನೀವಿಬ್ರು ಶಾಸ್ತ್ರಕ್ಕೆ ತಯಾರಾಗಿ. ತಗೋ ಕಮಲಾ. ವಿಭಾವತಿ, ಏನಾಯ್ತು ಕಮಲಾ? ಅಲ್ಲ, ನಿಮ್ಮಿಬ್ರಿಗೆ ಸೀರೆ ಇಷ್ಟ ಆಯ್ತು ತಾನೆ? ವಿಭಾ, ಶರತ್ ಮತ್ತೆ ಸುಭಿ ತುಂಬಾ ಹೊತ್ತಿಂದ ಕಾಣಿಸ್ತಿಲ್ಲ. ಅವರಿಬ್ರು ಎಲ್ಲಿದ್ದಾರೆ ಅಂತ ನಿಂಗೆ ಗೊತ್ತಾ? ಸುಭಾಷ್ ಆಗ್ಲೇ ಬಂದು ಅವ್ರ ಅಣ್ಣನ್ನ ಕರ್ಕೊಂಡು ಮಾಧವ್ ಮೇಷ್ಟ್ರ ಮನೆಗೆ ಹೋಗ್ತೀನಿ ಅಂದ. ಇದೇನಿದು? ಇವತ್ತೂ ಶರತ್ ಮನೆಯಿಂದ ಆಚೆ ಹೋಗಿದಾನ? ಇದ್ರಿಂದ ಮನೇಲಿ ಮತ್ತೆ ಅವು ಗಲಾಟೆ ಆಗದೆ ಇದ್ರೆ ಸಾಕು. ನಾನ್ ಹೇಳೋ ಸುದ್ದಿ ಕೇಳಿದ್ರೆ ಚಹಾ ಕುಡಿಯೋದನ್ನು ಮರ್ತು ಬಿಡ್ತೀರಾ? ನಾನ್ ತಂದಿರೋ ಸುದ್ದಿ ಒಬ್ಬ ಮುಖ್ಯವಾದ ವ್ಯಕ್ತಿ ಬಗ್ಗೆ. ಹೇಳ? ಸಂಶುಲ್ ಆಲಂ ಬಗ್ಗೆ ಏನಾದ್ರೂ ಹೇಳ್ತಾ ಇದೀರಾ ನೀವು? ಸರಿಯಾಗಿ ಹೇಳಿದೆ ಅನಂತ್. ಸಂಶೋಲ್ ಆಲಂನ ನಾವು ಸುಮ್ಮನೆ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಬ್ರಿಟಿಷರ ಜೊತೆ ಸೇರ್ಕೊಂಡು ನಮ್ಗೊಂದು ತುಂಬಾನೇ ತೊಂದರೆ ಕೊಟ್ಟಿದ್ದಾನೆ. ನಾವಂತೂ ತುದಿಗಾಲಲ್ಲಿ ನಿಂತಿದೀವಿ ಜತಿನ್ ಅವ್ರೆ. ಕೇಳು ಹಾಗಿದ್ರೆ. ಒಂದು ಟೆಲಿಗ್ರಾಮ್ ಬಂದಿದೆ. ಅದರಲ್ಲಿ ಸಂಶುಲ್ ಆಲಂನ ಕೊಲ್ಲೋದಕ್ಕೆ ಆದೇಶ ಬಂದಿದೆ. ಏನ್ ಮಾಡೋ ಜತಿನಣ್ಣ? ಸುರೇಶ್ ಚಂದ್ರ ಮಜುಮ್ದಾರ್ ಇವ್ರು ನನಗೆ ಗೊತ್ತಿರೋರೆ. ಒಳ್ಳೆ ವಿಷಯ ಏನಂದ್ರೆ ಅವರು ಒಂದು ರಿವಲ್ವರ್ನ ಕಟಕ್ನ ಮ್ಯಾಜಿಸ್ಟ್ರೇಟ್ ಹತ್ರ ಕೊಟ್ಟಿದ್ದಾರೆ. ಸುರೇಶ್ಗೆ ರಿವಲ್ವರ್ ಬಳಸೋಕ್ ಬರಲ್ಲ. ಈಗ ನಾವು ಆ ರಿವಲ್ವರ್ನ ತಗೊಂಡ್ ಬಂದು ಅದರಿಂದಾನೇ ಸಂಶೋಲ್ ಆಲಂನ ಹೇಗಾದ್ರೂ ಸಾಯಿಸ್ಲೇಬೇಕು. ಅಂದ್ರೆ ನಾವೀಗ ಸಂಶೋಲ್ ಆಲಂನ ಸಾಯಿಸೋದ್ರ ಬಗ್ಗೆ ಮಾತಾಡ್ತಾ ಇದೀವ? ಧೀರೇನ್, ನೋಡು, ನಿನ್ನ ಆಸೆ ಪೂರ್ತಿ ಆಗ್ತಿದೆ. ವಂದೇ ಮಾತರಂ, ವಂದೇ ಮಾತರಂ. ಬರೀ ಸಾಯಿಸ್ತೀವಿ ಅನ್ಕೊಂಡ್ರೆ ಸಾಯಿಸೋದಕ್ ಸಾಧ್ಯನಾ? ಅವನ್ ರಕ್ಷಣೆಗೆ ಅಂತ ಹಿಂದೆ ಮುಂದೆ ಪೊಲೀಸ್ನವ್ರು ಇರ್ತಾರೆ. ನಾವ್ ಯಾರೇ ಈ ಕೆಲಸ ಮಾಡಿದ್ರು ಅವನ್ ಎದುರುಗಡೆ ಹೋಗ್ಬೇಕಾಗತ್ತೆ. ರಕ್ಷಣೆ ಮಾಡ್ತಿರೋ ಪೊಲೀಸರ್ ಕಣ್ತಪ್ಸಿ ಆ ಸಂಶೋಲ್ ಆಲಂ ತಲೆಗೆ ಗುಂಡು ಹಾರಿಸ್ಬೇಕು. ಇದು ತುಂಬಾ ಕಷ್ಟವಾದ ಕೆಲಸ. ಸಂಶೋಲ್ ಆಲಂನ ಎಲ್ಲಾ ಚಟುವಟಿಕೆನ ಹುಷಾರಾಗಿ ಗಮನಿಸಬೇಕು. ಸಂಶುಲ್ ಆಲಂನ ನಾನೇ ಮುಗಿಸ್ತೀನಿ ಜತಿನಣ್ಣ. ಜತಿನಣ್ಣ, ನನಗೊಂದು ಅವಕಾಶ ಕೊಡಿ ಜತಿನಣ್ಣ. ಏನ್ ಮಾಡ್ತಿದ್ಯಾ? ಒಂದು ಅವಕಾಶ ಕೊಡಿ ಜತಿನಣ್ಣ. ನನ್ ಕಾಲ್ ಬಿಡು. ಇಲ್ಲ ಬಿಡಿ. ಇದೇನಿದು? ವೀರೇಂದ್ರ ಜತಿನ್ಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಿದ್ದಾನೆ. ಏನ್ ಗೊತ್ತಾ ಮಾಧವ್ ಮೇಸ್ಟ್ರೆ, ಈ ವೀರೇಂದ್ರ ಸುಮ್ನೆ ಆವೇಶ ಪಡ್ತಿದ್ದಾನೆ. ದೇಹದಲ್ಲಿ ಬಿಸಿ ರಕ್ತ ಇದ್ರೆ ಹೀಗೆ ಆಗೋದು. ಎದ್ದೇಳು ವೀರೇಂದ್ರ, ಸಾಕೆದ್ದೇಳು. ಇವನ್ ಶೌರ್ಯನ ಮೆಚ್ಕೊಳ್ಳೇಬೇಕು. ಎದ್ದೇಳ ಮೇಲೆ. ವೀರೇಂದ್ರ, ಇದರಿಂದ ಸಂಶುಲ್ ಆಲಂ ಸಾಯೋದಿಲ್ಲ. ಅದಕ್ಕೆ ತುಂಬಾ ಕಷ್ಟ ಪಡಬೇಕು. ಜತಿನ್ ಅವ್ರೆ, ನನ್ಗೊಂದು ವಿಷಯ ಇನ್ನೂ ಅರ್ಥ ಆಗ್ಲಿಲ್ಲ. ನಾವು ಕದ್ದಿರೋ ಶಸ್ತ್ರಾಸ್ತ್ರಗಳಿಂದ ಯಾಕೆ ಸಂಶೋಲ್ ಆಲಂನ ಕೊಲ್ಲೋಕ್ ಸಾಧ್ಯ ಇಲ್ಲ? ಸಮಾಧಾನ ಮಾಡ್ಕೋ ಅನಂತ್, ತಾಳ್ಮೆಯಿಂದ ಇರು. ಪೊಲೀಸ್ ರಕ್ಷಣೆಯಲ್ಲಿರೋ ಆ ಸಂಶೋಲ್ ಆಲಂನ ನಾವು ಕದ್ದಿರೋ ಶಸ್ತ್ರಗಳಿಂದ ಕೊಲ್ಲೋದು ಸಾಧ್ಯ ಇಲ್ಲ. ಈಗ ನಮ್ಮ ಹತ್ರ ಗುಂಡುಗಳ ಕೊರತೆ ಕೂಡ ಇದೆ. ನಾವು ಇದರಿಂದ ಸಂಶುಲ್ ಆಲಂನ ಕೊಲೆ ಮಾಡಿದ್ರೆ ಶಸ್ತ್ರಗಳ ದರೋಡೆ ಮತ್ತೆ ಅವನ ಕೊಲೆ ಎರಡನ್ನು ಪೊಲೀಸ್ನವರು ನಮ್ಮೇಲೆ ಬರೋ ಹಾಗೆ ಮಾಡೇ ಮಾಡ್ತಾರೆ. ಹಾಗಾಗೋದಕ್ಕೆ ನಾವು ಬಿಡಬಾರ್ದು. ನಾವು ಪ್ರತಿ ಹೆಜ್ಜೆನ್ನು ಹುಷಾರಾಗಿಡಬೇಕು. ಪೂರ್ತಿ ಕೋಲ್ಕತ್ತಾನ, ಇಡೀ ದೇಶನ ಎಚ್ಚರಿಸಬೇಕು. ಬ್ರಿಟಿಷರ ವಿರುದ್ಧ ನಿಲ್ಲೋ ಹಾಗೆ ಮಾಡಬೇಕು. ಆದ್ರೆ ವೀರೇಂದ್ರ ತರ ಪ್ರಾಣ ಕೊಡ್ತೀನಿ ಅಂದ್ರೆ ಆಗಲ್ಲ. ಆತ್ಮಹತ್ಯೆನೂ ಮಾಡ್ಕೋಬಾರ್ದು. ಅಗತ್ಯ ಬಿದ್ರೆ ಗಲ್ ಶಿಕ್ಷೆ ಆಗ್ಲಿ, ಅಥವಾ ಅವ್ರು ಬೇಕಾದ್ರೆ ನಮ್ಮ ಪ್ರಾಣ ತೆಗಿಲಿ. ನಮ್ಮಿಂದ ಒಬ್ಬ ಬದಲಾದ್ರೂ ಅದರಿಂದ ಒಳ್ಳೇದಾಗತ್ತೆ. ದೇಶ ಪ್ರೇಮ ಬೆಳೆಯುತ್ತೆ.
ನೀವೆಲ್ಲ ಹಿಂದಿನ ಬಾಗಿಲಿಂದ ಓಡೋಗಿ. ನೀವು ಆ ಕಡೆ ಹೋಗಿ. ಅನುಪಮ ಅವರೇ, ನೀವಿಲ್ಲೇ ಇರಿ. ಮಾಧವ್ ಮೇಸ್ಟ್ರೆ, ನೀವು ಹೋಗಿ ಬಾಗಿಲು ತೆಗೀರಿ. ಓ ಸುಭಾಷ್, ನೀನಾ? ಬಾ ಬಾ ಬಾ, ಒಳಗ್ ಬಾ. ಚಿಕ್ಕಮ್ಮ, ನೀವಿಲ್ಲಿ? ನಾನು ಹೆಡ್ ಮಾಸ್ಟರ್ ಅವ್ರ ಮನೆಗೆ ಬಂದಿದ್ದು. ನೀವು ಇಲ್ಲಿರ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮಾಧವ್ ಮೇಸ್ಟ್ರೆ, ನಾವು ವಾಪಸ್ ಬಂದ್ವಿ. ಬಂದ್ಮೇಲೆ ನಿಮ್ಮನ್ನ ನೋಡೋಣ ಅಂತ ನಾನು ಇಲ್ಲಿಗೆ ಬಂದೆ. ಆಶೀರ್ವಾದ ಮಾಡಿ. ಹಾ, ಒಳ್ಳೇದಾಗ್ಲಿ. ನೀನ್ ಇಲ್ಲಿಗೆ ಬಂದಿದ್ದು ನನಗೆ ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು. ಸುಬಿ, ಹೇಗಿದ್ಯಾ ನೀನು? ಮನೆಯಲ್ಲೆಲ್ಲರೂ ಚೆನ್ನಾಗಿದ್ದಾರ? ಅವತ್ತು ಭಾವ ನನ್ನ ನೋಡಿದ್ರು, ಆದ್ರೂ ನನ್ನ ಪೊಲೀಸಿಗೆ ಹಿಡ್ಕೊಟ್ಟಿಲ್ಲ. ಅಕ್ಕ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದಾರಲ್ವಾ? ಹಾನು ಚಿಕ್ಕಮ್ಮ, ಅಮ್ಮ ತುಂಬಾ ಸಿಟ್ಟು ಮಾಡ್ಕೊಂಡಿದ್ದಾರೆ. ನೀವು ಸುಳ್ಳು ಹೇಳಿದ್ರಿ ಅಂತ ಅಮ್ಮ ಹೇಳ್ತಾ ಇರ್ತಾರೆ. ಅಲ್ಲ ಮಾಧವ್ ಮೇಸ್ಟ್ರೆ, ಹೇಳು ಸುಭಾಷ್. ಒಳ್ಳೆ ಕೆಲ್ಸಕ್ಕೆ ಸುಳ್ಳು ಹೇಳೋದ್ರಿಂದ ಅನ್ಯಾಯ ಆಗತ್ತಾ? ಇಲ್ಲ, ಖಂಡಿತ ಇಲ್ಲ. ನೀನ್ ಮಾಡ್ತಾ ಇರೋ ಕೆಲಸ ಏನು ಅನ್ನೋದು ನಿನಗೆ ಗೊತ್ತಿದ್ರೆ ನಿಶ್ಚಿಂತೆಯಿಂದ ಆ ಕೆಲಸ ಮಾಡು. ನೀನ್ ಆ ಕೆಲಸ ಮಾಡೋದ್ರಿಂದ ಯಾವ ಅನ್ಯಾಯನೂ ಆಗಲ್ಲ, ಯಾವ ಪಾಪನೂ ಆಗಲ್ಲ. ಅದು ಒಂದು ರೀತಿಯಲ್ಲಿ ದೇಶ ಸೇವೆ ಇದ್ದ ಹಾಗೆ. ಬಂದೆ 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 ದೊಡ್ಡಮ್ಮ, ನೋಡಿ ಎಲ್ಲ ಸರಿಯಾಗಿದೆ ತಾನೆ? ಎಲ್ಲ ಸರಿ ಇದೆ, ಎಲ್ಲ ಸರಿ ಇದೆ. ಈ ಪ್ರಭಾ ಎಲ್ಲಿ ಹೋದ್ಲು? ಓ ಪ್ರಭಾ! ಹಾ ದೊಡ್ಡಮ್ಮ, ಸಲ್ಲ ನೀನ್ ಸೀರೆ ತಂದಿದ್ಯಾ? ಹಾ ತಂದಿದ್ಯಾ. ಹಾಗಾದ್ರೆ ಶಾಸ್ತ್ರ ಶುರು ಮಾಡೋಣ. ಶುರು ಮಾಡು. ಆದ್ರೆ ಶರತ್ ಎಲ್ಲಿದ್ದಾನೆ? ಇಲ್ಲೇ ಇದ್ನಲ್ಲ, ಎಲ್ಲಿ ಹೋದ? ಈ ಶರತ್ ಎಲ್ಲಿ ಹೋಗಿ ಏನ್ ಮಾಡ್ತಾನೆ ಅನ್ನೋದು ಯಾರಿಗ್ ಗೊತ್ತು? ಸತೀಶ್, ಅವನ್ ಎಲ್ಲಿ ಹೋದ ಅಂತ ನಿನಗೇನಾದ್ರೂ ಹೇಳಿ ಹೋಗಿದಾನ? ಅಮ್ಮ, ಅದು ನನ್ಗಂತೂ ಏನು ಗೊತ್ತಿಲ್ಲ. ಇದ್ಯಾಕೆ ಹೀಗ್ ಮಾಡ್ತಾನೆ ಇವನು? ನಾನಂತೂ ಇಂಥ ಹುಡ್ಗನ್ ಎಲ್ಲೂ ನೋಡಿಲ್ಲ. ಮನೇಲಿ ಮದ್ವೆ ಶಾಸ್ತ್ರ ನಡೀತಾ ಇದ್ರು ಅವ್ನ್ ಮನೇಲಿ ಇಲ್ದೆ ಎಲ್ಲೆಲ್ಲೋ ಓಡಾಡ್ತಿದ್ರೆ ಹೇಗೆ? ಪ್ರೋಮಿ ಅಕ್ಕ, ಅವರು ಮನೇಲಿ ಇಲ್ದೇ ಇರೋದನ್ನ ಅಮ್ಮನಿಗೆ ಹೇಳಿಲ್ವಾ? ಅಮ್ಮ, ನಿಮ್ಗೊಂದು ವಿಷಯ ಹೇಳಬೇಕು. ಅಮ್ಮ ಸರಳ ಸುಮ್ನೆ ಏನೇನೋ ಹೇಳ್ತಿದ್ದಾಳೆ. ಸುಬಿ ನಿಮ್ಗೆಲ್ಲ ಹೇಳಿದಾನಲ್ವಾ? ಸುಬಿ ವಿಭಾಗ್ ಹೇಳಿ ಹೋಗಿದ್ದಾನೆ, ನಾನು ಮಾಧವ್ ಮಾಸ್ಟರ್ ಮನೆಗೆ ಹೋಗ್ತಿದ್ದೀನಿ ಅಂತ. ಅವನ ಜೊತೆ ಶರತ್ತು ಹೋಗಿದ್ದಾನೆ. ಬೆನ್ನಿ ಮಾಧವ್ ಅವ್ರ ಮನೆಗ? ಅಲ್ಲಿಗಾಕ್ ಹೋಗಿದ್ದಾನೆ? ನಂಗನ್ಸತ್ತೆ ಸುಬಿ ಮೇಷ್ಟ್ರನ್ನ ನೋಡ್ಕೊಂಬರಕ್ ಹೋಗಿರ್ಬೇಕು ಅಮ್ಮ. ನೋಡ್ಕೊಂಡ್ ಬರೋದಕ್ಕೆ ಇಷ್ಟೊಂದ್ ತಡ ಆಗತ್ತಾ? ಏನಾದ್ರೂ ಮಾತಾಡ್ತಿರ್ಬೋದು, ಅದಕ್ಕೆ ತಡ ಆಗಿರ್ಬೇಕು. ನಿನಗ್ ಗೊತ್ತಿದ್ಯಾ ಅವರು ಬೆನ್ನಿ ಮಾಧವ್ ಅವ್ರ ಮನೆಗೆ ಹೋಗಿದ್ದಾರೆ ಅಂತ? ಶರತ್ ಬೇರೆ ಎಲ್ಲೂ ಹೋಗಿಲ್ಲ ತಾನೆ? ಇವತ್ತು ಸ್ವದೇಶಿಗಳ ಸಭೆ ಇಲ್ಲ ಅಲ್ವಾ? ಅಮ್ಮ, ನಿಮ್ ಮಗ ಶರತ್ ಇನ್ನೂ ಅಷ್ಟು ಜವಾಬ್ದಾರಿ ಕಳ್ಕೊಂಡಿಲ್ಲ ಅಮ್ಮ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಪ್ರೋಮಿ. ಅವ್ರೇನಾದ್ರೂ ಮೇಷ್ಟ್ರನ್ನ ನೋಡೋದಕ್ ಹೋಗಿದ್ರೆ ನನ್ನ ಹತ್ರ ಬಂದು ಹೇಳಿ ಹೋಗ್ತಿದ್ರು. ಸೊಸೆ ಹತ್ರ ಯಾಕೆ ಹೇಳಿ ಹೋಗ್ತಾರೆ? ಅಯ್ಯೋ ದೇವ್ರೆ, ಯಾರಾದ್ರೂ ಹೀಗ್ ಮಾಡ್ತಾರ? ನೀನ್ ಮನೇಲಿದ್ರು ಕೂಡ ತನ್ನ ಹೆಂಡತಿಗಷ್ಟೇ ಹೇಳಿ ಹೊರಟೋಗಿದಾನ? ಆಶ್ಚರ್ಯ ಆಗತ್ತೆ.
ಇದ್ಯಾವ ಆಚಾರ ವಿಚಾರ ಅಂತೀನಿ. ಈ ಸೊಸೆಂದ್ರಿಗೆ ಈ ಜಗತ್ತಿನ ಬಗ್ಗೆ ಏನ್ ಗೊತ್ತಿದೆ? ನಿನಗಾದ್ರೂ ಹೇಳೋಗ್ಬಾರ್ದಾ? ಅಜ್ಜಿ ಒಂದ್ ನಿಮಿಷ, ದಯವಿಟ್ಟು ಇದನ್ನಿಲ್ಲೇ ಬಿಟ್ಬಿಡಿ. ಅಮ್ಮ, ನೀವು ಯಾರನ್ನಾದ್ರೂ ಕಳಿಸಿ, ಅವ್ರೊಂದ್ಸಲ ಬೇನಿ ಮಾಧವ್ ಮಾಸ್ಟರ್ ಮನೆಗೆ ಹೋಗ್ ಬರ್ಲಿ. ಸುನಿಲ್, ನೀ ಸ್ವಲ್ಪ ಸುತ್ತಮುತ್ತ ಹೋಗಿ ನೋಡ್ಕೊಂಬಾ. ಯಾರಿಗೊತ್ತು, ಶರತ್ ಇಲ್ಲೇ ಎಲ್ಲಾದ್ರೂ ಇರ್ಬೋದು. ಹೋಗು. ಶರತಣ್ಣ, ಮೇಷ್ಟ್ರವ್ರ ಮನೆಗೆ ಅನುಚಿಕಮ್ಮ ಕಡೆಯವ್ರು ಬಂದಿದ್ದಾರೆ. ಜೊತೆಗೆ ಅನಂತಣ್ಣ ಕೂಡ ಅಲ್ಲಿಗೆ ಬಂದಿದ್ದಾರೆ. ಏನ್ ಹೇಳ್ತಿದ್ಯಾ? ಪೊಲೀಸರೆಲ್ಲ ಅವ್ರನ್ನೇ ಹುಡುಕ್ತಿದಾರ. ಈ ಸಲ ಎಲ್ಲ ಸ್ವದೇಶಿಯರು ಸಿಕ್ಕಾಕೋತಾರೆ. ನೋಡ್ತಾ ಇರೋ, ಒಬ್ಬನು ತಪ್ಪಿಸ್ಕೊಳಕ್ಕಾಗಲ್ಲ. ಕಟ್ಟಕ್ಕಲ್ಲು ಹುಡುಕ್ಬೇಕಾಗತ್ತೆ. ಇವ್ರು ಏನ್ ಹೇಳ್ತಿದ್ದಾರೆ ಶರತಣ್ಣ? ಕಟ್ಟಕಲ್ಲಿ ಹುಡುಕ್ತಾರಾ? ಇರಿ, ನಾನು ಅವ್ರಿಗೆ ಹೇಳ್ ಬರ್ತೀನಿ. ಸುಬಿ ಸುಬಿ ಸುಬಿ, ಬೇಡ, ನೀನ್ ಹೋಗ್ಬೇಡ. ನಾನೇ ಹೋಗೋರ್ಗೆಲ್ಲ ವಿಷಯ ತಿಳಿಸ್ತೀನಿ. ಮುಕುಂದ್ ಅವ್ರ ಮಾತನ್ನೆಲ್ಲ ನಾನು ಕೇಳಿಸ್ಕೊಂಡೆ. ಅನಂತಣ್ಣ ಕಟಕ್ನಲ್ಲಿರೋದು ಕ್ಷೇಮ ಅಲ್ಲ. ಪೊಲೀಸವರು ಯಾವಾಗ ಬೇಕಾದ್ರೂ ಬಂಧಿಸ್ಬೋದು. ಅವ್ರ ಮೇಲೆ ಸಂಶಯ ಬಂದಿದೆ. ಪೊಲೀಸವರು ಅವ್ರನ್ನ ಎಲ್ಲ ಕಡೆ ಹುಡುಕ್ತಿದ್ದಾರೆ. ಈಗ ಏನ್ ಮಾಡೋದು ಶರತಣ್ಣ? ನೀನ್ ಚಿಂತೆ ಮಾಡ್ಬೇಡ. ನೀನ್ ಮನೆಗೆ ಹೋಗು. ಮತ್ ಮನೆಗೆ ಹೋದ್ಮೇಲೆ ಯಾರ ಹತ್ರನೂ ಈ ವಿಷಯದ ಬಗ್ಗೆ ಏನು ಮಾತಾಡ್ಬೇಡ. ನಾನು ಎಲ್ಲಿ ಹೋಗಿದ್ದೀನಿ ಅಂತ ಯಾರಾದ್ರೂ ಕೇಳಿದ್ರೆ ಅವ್ರಿಗೆ ಹೇಳು, ನನಗೆ ಗೊತ್ತಿಲ್ಲ ಅಂತ. ಸರಿ ಶರತಣ್ಣ. ಅರೆ ಸುಬಿ, ನೀನ್ ಇಲ್ಲಿದ್ಯಾ? ಶರತಣ್ಣ ಎಲ್ಲಿ? ಶರತಣ್ಣ ನಂಗೆ ಗೊತ್ತಿಲ್ಲ. ನಾನು ಹೆಡ್ ಮಾಸ್ಟರ್ ಮನೆಗೆ ಹೋಗಿ ಬರ್ತಿದ್ದೀನಿ. ಶರತಣ್ಣ ಎಲ್ಲೋದ್ರು? ಮನೇಲೆಲ್ರು ಅವ್ರಿಗೋಸ್ಕರ ಹುಡುಕ್ತಿದ್ದಾರೆ. ಇವತ್ತು ಮನೇಲಿ ಬೇರೆ ಶರತಣ್ಣಂಗ್ ಶಾಸ್ತ್ರ ಇಟ್ಕೊಂಡಿದ್ದಾರೆ. ಮತ್ತೆ ನಾನು ಹೆಡ್ ಮಾಸ್ಟರ್ ಅವ್ರ ಮನೆಗೆ ಹೋಗಿ ಬರೋದಿಕ್ಕಾಗೋದಿಲ್ಲ. ನಡಿ ವೀರೇಂದ್ರ. ಸರಿ ಅಣ್ಣ. ಜತಿನ್ ಅವ್ರೆ, ಇದನ್ನ ಇಟ್ಕೊಳ್ಳಿ. ತುಂಬಾ ದೂರ ಹೋಗ್ಬೇಕಲ್ವಾ, ದಾರಿಲ್ ತಿನ್ನಕ್ಕಾಗತ್ತೆ. ನೀವೆಲ್ರೂ ಈಗ ಸುರೇಶ್ ಮಜುನ್ ಅವ್ರ ಮನೆಗ್ ತಾನೇ ಹೋಗ್ತಿರೋದು. ನಾನು ಮತ್ತೆ ವೀರೇಂದ್ರ ಈಗ ಸುರೇಶ್ ಮಜುನ್ ಅವ್ರ ಕಡೆಯಿಂದ ರಿವಾಲ್ವರ್ನ ತಗೋತೀವಿ. ಆಮೇಲೆ ನಾವು ಹೋಗೋದು ಸುಂದರಬನದ ಬಾದಾಂಚಾಲಕ್ಕೆ. ಬಾದಾಂಚಲ್ ಅದಂತೂ ಪೂರ್ತಿ ನೀರಿನ ತುಂಬಿಕೊಂಡಿದೆ. ಅಲ್ಲಿ ತುಂಬಾ ಕಷ್ಟ ಆಗುತ್ತೆ. ಎಲ್ಲಿ ಎಲ್ರಿಗೂ ಕಷ್ಟ ಆಗುತ್ತೋ ಅಲ್ಲೇ ನಾವು ನಮ್ಮ ದಾರಿನ ಹುಡುಕ್ಬೇಕಲ್ವಾ? ಆ ನೀರು ತುಂಬಿದ ಕಾಡಿನಲ್ಲೇ ನಾವು ಗುಂಡು ಹಾರಿಸೋದನ್ನ ಅಭ್ಯಾಸ ಮಾಡ್ತಾ ಇದ್ದೀವಿ. ಅಲ್ಲಿ ಯಾರು ನಮ್ಮನ್ನ ಹಿಡಿಯೋದಕ್ಕಾಗಲ್ಲ. ನಾವಿಬ್ರು ಹೊರಡ್ತೀವಿ. ಇನ್ನೊಂದು ಕ್ಷಣನೂ ಇಲ್ಲಿ ವ್ಯರ್ಥ ಮಾಡೋ ಹಾಗಿಲ್ಲ. ನೀವೆಲ್ಲರೂ ತುಂಬಾ ಹುಷಾರಾಗಿರ್ಬೇಕು. ಅನಂತ್, ಕಟಕ್ನಲ್ಲಿ ನೀನೊಂದು ಗುಂಪನ್ನ ತಯಾರು ಮಾಡು. ಆ ಗುಂಪಿಗೆ ನಾವು ಸೇರಿ ಆಂದೋಲನಕ್ಕೆ ತಯಾರಾಗ್ತೀವಿ. ನಮ್ಮೆಲ್ಲರ ಉದ್ದೇಶ ಒಂದೇ, ಅದು ದೇಶ ಪ್ರೇಮ. ನಾವು ಬ್ರಿಟಿಷರಿಗೆ ಬೆನ್ನು ತೋರಿಸಿ ಓಡ್ ಹೋಗೋ ಹಾಗಿಲ್ಲ. ನಮ್ಮ ಎದುರು ಬ್ರಿಟಿಷರ ಬಂದೂಕಿದ್ರೆ ಅದ್ರ ಎದುರು ನಮ್ಮ ಬಂದೂಕು ಇರುತ್ತೆ. ನಾವೆಲ್ಲರೂ ಕಟಕಲ್ಲಿ ಒಂದು ಹೊಸ ಗುಂಪನ್ನ ತಯಾರು ಮಾಡ್ತೀವಿ. ಹೊಸ ಹುಡುಗರನ್ನ ಇದರಲ್ಲಿ ಶಾಮೀಲಾಗೋ ಹಾಗೆ ಮಾಡ್ತೀವಿ. ಸರಿಯಾಗಿ ಹೇಳಿದೆ. ನಿನಗೆ ಯಾರು ಸರಿ ಅನ್ನಿಸ್ತಾರೋ, ಯಾರೆಲ್ಲ ಸಾಮರ್ಥ್ಯ ಇದೆಯೋ ಅವ್ರಿಗೆ ನಾವು ಅಲ್ಲೇ ಸುಂದರ್ ಬಂದಲ್ಲೇ ಗುಂಡು ಹಾರಿಸೋದನ್ನ ಕಲ್ಸೋಣ. ಅನುಪಮ್ ಅವ್ರು ಒಂದು ಕೆಲಸ ಮಾಡಬೇಕು. ಮನೆ ಮನೆಗೆ ಓಡಾಡಿ ಎಲ್ರನ್ನೂ ಒಗ್ಗೂಡ್ಸೋ ಕೆಲಸ. ಜನರು ಸುತ್ತಮುತ್ತ ಓಡಾಡ್ತಿರ್ಬೇಕು. ಆಗ ನಮ್ಮನ್ನ ಡಕಾಯ್ತರು ಅನ್ಕೊಳ್ಳಲ್ಲ. ಹಾಗೆ ಮಾಡ್ತೀವಿ ಜತಿನ್ ಅವ್ರೆ. ನೀವಿಬ್ರು ಸಂಶೋಲನಂನ ಸಾಯಿಸೋಕ್ ಹೊರಡಬಹುದು. ನಾವೆಲ್ಲರೂ ಅಲ್ಲೇ ಇದು ನೋಡ್ಕೋತೀವಿ. ಕೆಲಸ ಮುಗೀತಿದ ಹಾಗೆ ನಮ್ಮೆಲ್ಲರೂ ಕೋಲ್ಕತ್ತಾಗ ಮತ್ತೆ ಕರೆಸ್ಕೊಳ್ಳಿ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಮಾಧವ್ ಮೇಸ್ಟ್ರೆ, ನಾವೆಲ್ಲರೂ ಇನ್ನು ಹೊರಡ್ತೀವಿ. ನೀವು ಇಲ್ಲಿವರೆಗೂ ಮಾಡಿದ ಸಹಾಯಕ್ಕೆ ನಾವು ಆಭಾರಿಯಾಗಿರ್ತೀವಿ. ಜತಿನ್, ನೀ ನಮ್ಗೆ ಹುಲಿ ಇದ್ದ ಹಾಗೆ. ಮತ್ತೆ ನಾವೇನೇ ಮಾಡಿದ್ರು ಕೂಡ ಅದು ಈ ದೇಶಕ್ಕೋಸ್ಕರನೇ. ದೇವ್ರ ಹತ್ರ ನಮಗೋಸ್ಕರ ಬೇಡ್ಕೋ ಅಕ್ಕ. ಸಾಯೋ ಅಗತ್ಯ ಬಂದ್ರೆ ನಾವು ಖಂಡಿತ ಸಾಯ್ತೀವಿ, ಅವನ್ ಮುಗಿಸಿದ ಮೇಲೆನೆ. ಸರಿ, ನಾನ್ ದೇವ್ರ ಹತ್ರ ಬೇಡ್ಕೋತೀನಿ. ನಾನ್ ಮಾಡಕ್ಕಾಗ್ಲಿಲ್ಲ ಅಂದ್ರು
ನನ್ನ ಸಹೋದರರ ಪ್ರಾಣನ ರಕ್ಷಣೆ ಮಾಡು ಅಂತ ಕೇಳ್ತೀನಿ. ಎಚ್ಚರಿಕೆಯಿಂದ ಇರಿ. ಎಚ್ಚರಿಕೆಯಿಂದ ಓಡಾಡಿ. ಅನುಪಮ ಅವರೇ, ಹೋಗೋಕ್ ಮುಂಚೆ ಒಂದು ಮಾತು ಹೇಳ್ತೀನಿ. ಸುಭಾಷ್, ಅದೇ ಆ ಸಣ್ಣ ಹುಡುಗ ಆ ಬ್ರಿಟಿಷರ ಎದುರು ಅನಂತನ್ ಕಾಪಾಡದ್ನಲ್ಲ, ಅವನಲ್ಲಿ ಬಹಳ ಕಿಚ್ಚು ತುಂಬಿದೆ. ಅವನ ಮೇಲೆ ಒಂದು ಕಣ್ಣಿಟ್ಟಿರಿ. ಅವನು ದೇಶಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ನನ್ನ ಮನ್ಸು ಹೇಳ್ತಾ ಇದೆ, ಇನ್ನು ಸ್ವಲ್ಪ ದಿನದಲ್ಲೇ ಅವನು ತನ್ನನ್ನ ದೇಶಕ್ಕೋಸ್ಕರ ಅರ್ಪಿಸ್ಕೊಳ್ತಾನೆ. ಅವನಲ್ಲ ಕಿಚ್ಚಿದೆ. ನೀನು ಹೇಳಿದ್ದು ನಿಜ ಜತಿನ್. ನೀನು ಸುಭಾಷ್ನ ಚೆನ್ನಾಗಿ ಗುರುತಿಸಿದೀಯಾ. ನಡಿ ವೀರೇಂದ್ರ. ಮಾಧವ್ ಮಿಸ್ಟ್ರೆ, ನಾವಿನ್ ಹೊರಡ್ತೀವಿ. ಹೊರಡಿ. ಹೊರಡಿ. ಇದೇನಿದು ಶರತ್, ನೀನಿಲ್ಲಿ? ಸುಭಾಷ್ ಆಗ್ಲೇ ಹೊರಟ್ನಲ್ಲ? ಗೊತ್ತು ಅನಂತಣ್ಣ, ನಿಮ್ಮನ್ನೆಲ್ಲರನ್ನೂ ಎಚ್ಚರಿಸಕ್ ಬಂದೆ. ಕೋಲ್ಕತ್ತಾದಲ್ಲಿ ಎಲ್ರನ್ನೂ ತಪಾಸಣೆ ಮಾಡ್ತಿದ್ದಾರೆ ಅಂತ ಹೊರಗಡೆ ಇರೋರೆಲ್ಲರೂ ಮಾತಾಡ್ಕೋತಾ ಇದ್ದಾರೆ. ಮತ್ತೆ ಪೊಲೀಸರು ಎಲ್ಲಾ ಕಡೆನೂ ಕಣ್ಣಿಟ್ಟಿದ್ದಾರೆ. DSP ಶಂಶುಲ್ ಆಲಂ ಬಗ್ಗೆನೂ ಮಾತಾಡ್ತಾ ಇದ್ರು. ಅನಂತಣ್ಣ, ನೀವೆಲ್ಲರೂ ಇಲ್ಲಿರೋದು ಖಂಡಿತ ಒಳ್ಳೇದಲ್ಲ. ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ಅನುಚಿಕಮ್ಮ, ನೀವಿಲ್ಲಿರೋದು ಕ್ಷೇಮ ಅಲ್ಲ. ಶರತ್, ಇವತ್ ಮನೇಲಿ ಶಾಸ್ತ್ರ ಇರ್ಬೇಕಲ್ವಾ? ನೀನ್ ಇದನ್ನೆಲ್ಲ ಹೇಳೋಕ್ ಇಲ್ಲಿಗ್ ಬಂದ್ಯಾ? ನೀನ್ ಈಗ್ಲೇ ಮನೆಗ್ ಹೋಗು. ಮತ್ತೆ ನಾವ್ಯಾರೂ ನಮ್ ಬಗ್ಗೆ ಯೋಚನೆ ಮಾಡೋದಿಲ್ಲ. ನಾವಿಬ್ರು ಕಟಕಲ್ಲೇ ಇರ್ತೀವಿ. ಮತ್ ಪೊಲೀಸರ ಹತ್ರ ನಮ್ಮ ವಿರುದ್ಧ ಯಾವುದೇ ಸಾಕ್ಷಿನೂ ಇಲ್ಲ. ಅಷ್ಟು ಸುಲಭವಾಗಿ ಪೊಲೀಸರು ನಮ್ಮನ್ನ ಹಿಡಿಯಕ್ಕಾಗಲ್ಲ. ಆದ್ರೆ ಅನು, ಈ ಪೊಲೀಸರು ನಕಲಿ ಸಾಕ್ಷಿ ತಯಾರು ಮಾಡೋದ್ರಲ್ಲಿ ತುಂಬಾ ಚಾಲಾಕಿ ಅಂತ ಕೇಳಿದ್ದೆ. ಏನಾಗುತ್ತೋ ಗೊತ್ತಿಲ್ಲ, ನನಗೆ ಯಾವುದು ಅರ್ಥನೇ ಆಗ್ತಿಲ್ಲ. ಆದ್ರೆ ಒಂದ್ ವಿಷಯ ನನಗೆ ಗೊತ್ತಿದೆ. ನಾವು ಯಾವ ಸ್ವತಂತ್ರ ಭಾರತದ ಕಲ್ಪನೆಯನ್ನ ಇಟ್ಕೊಂಡಿದ್ವೋ ಅದು ಒಂದಲ್ಲ ಒಂದಿನ ಖಂಡಿತ ನೆರವೇರುತ್ತೆ. ಒಂದು ವೇಳೆ ನಾನೇನಾದ್ರೂ ದೇಶಕ್ಕೋಸ್ಕರ ಹೀಗೆ ಅರ್ಪಣೆ ಮಾಡಕ್ ಸಾಧ್ಯವಾಗಿದ್ರೆ ಖಂಡಿತ ನನ್ನ ದಾರಿ ಬೇರೆನೇ ಇರ್ತಿತ್ತು. ಆಗ ನನ್ನ ಜೀವನಕ್ಕೆ ಏನಾದ್ರೂ ಉದ್ದೇಶ ಇರ್ತಿತ್ತು. ಇವ್ರು ಯಾರಿಗೂ ಭಯ ಪಡೋದಿಲ್ಲ. ಇವ್ರಿಗೆ ಯಾವ ಅಡೆತಡೆನೂ ಇಲ್ಲ. ಅದಕ್ಕೆ ಇವರು ಟ್ರೇಸರ್ ಮತ್ತೆ ಶಂಶೂಲ್ನಂತಹ ವ್ಯಕ್ತಿಗಳಿಗೂ ಹೆದರೋದಿಲ್ಲ. ಆದ್ರೆ ನಾನು ಹಾಗೆ ಮಾಡಕ್ಕಾಗಲ್ಲ. ಬಾ ಇಲ್ಲಿ. ಹೇಳು, ನಿನ್ ಶರತ್ತಣ್ಣ ಎಲ್ಲಿದ್ದಾನೆ? ಶರತ್ ಎಲ್ಲಿಗೆ ಹೋಗಿದ್ದಾನೆ ಅಂತ ನನಗೆ ಹೇಳು ಸುಭಿ. ಸತೀಶ್, ಇದನ್ನ ತಗೊಂಡು ದೊಡಮ್ಮ ಹೇಳ್ದಾಗ ಮಾಡು. ತಗೋ. ಈಗ ಈ ಅನ್ನದ ತಟ್ಟೆನ ಕಮಲನ್ ಕೈಯಲ್ಲಿಡು. ನಾನೇನ್ ಹೇಳೋ ಕೇಳದ್ನ ಅದನ್ನ ಹೇಳು. ಊದಿ ಶಂಕನ. ಏನಾಯ್ತು? ನೀನ್ ಯಾಕೆ ಸುಮ್ನೆ ಇದ್ಯಾ? ನಿನಗೆ ಅರ್ಥನೇ ಆಗ್ತಿಲ್ವಾ? ಇವತ್ತು ಶಾಸ್ತ್ರ ಮಾಡೋ ಸಮಯದಲ್ಲಿ ನಿನ್ ಶರತ್ತಣ್ಣ ಇಲ್ಲಿರ್ಬೇಕಾಗಿತ್ತು. ನಾನ್ ಮಾಡೋ ಕೆಲ್ಸನೆಲ್ಲ ಬಿಟ್ಟು ನಿನ್ನ ಹತ್ರ ಇಲ್ಲಿಗೆ ಬಂದು ಶರತ್ತಣ್ಣ ಎಲ್ಲಿ ಅಂತ ಕೇಳ್ತಾ ಇದ್ದೀನಿ. ನೀನ್ ನೋಡಿದ್ರೆ ಸುಮ್ನೆ ಇದ್ಯಾ? ಅಮ್ಮ, ಶರತ್ತಣ್ಣ ಹೆಡ್ ಮಾಸ್ಟರ್ ಅವ್ರ ಮನೆಗೆ ಹೋಗಿದ್ದಾರೆ. ಏನೋ ಕೆಲ್ಸ ಇದೆಯಂತೆ. ಇದ್ರ ಅರ್ಥ ನೀನ್ ನನಗೆ ನಿಜವಾದ ವಿಷಯನ ಹೇಳ್ತಿಲ್ಲ. ಆಗಿಂದ ಹೇಳಿದ್ದನ್ನೇ ಹೇಳ್ತಿದ್ಯಾ. ಎಷ್ಟು ಸಲ ನಾನು ಕೇಳಿದ್ರು ಅಷ್ಟು ಸಲ ಅದನ್ನೇ ಹೇಳ್ತಿದ್ಯಾ. ಅದನ್ನೇ ನಾನು ತಿಳ್ಕೊಬೇಕಾಗಿದೆ. ಯಾವ ಕೆಲ್ಸಕ್ಕೆ ಹೋಗಿದ್ದಾನೆ? ನಾನು ಎಲ್ಲಿ ಹೋಗಿದ್ದೀನಿ ಅಂತ ಯಾರಾದ್ರೂ ಕೇಳಿದ್ರೆ ಅವ್ರಿಗೆ ಹೇಳು, ನನಗೆ ಗೊತ್ತಿಲ್ಲ ಅಂತ. ಸರಿ ಶರತ್ತಣ್ಣ ನಂಗೆ ಏನೂ ಹೇಳ್ಬೇಡ ಅಂತ ಹೇಳಿದ್ರು. ಈಗ ನಾನು ಏನ್ ಮಾಡ್ಲಿ? ಅಮ್ಮ ತುಂಬಾ ಚಿಂತೆ ಮಾಡ್ತಾ ಇದ್ದಾರೆ. ಅಮ್ಮಂಗೂ ಕಷ್ಟ ಆಗ್ತಾ ಇದೆ. ಇದೇನ್ ಶುರು ಮಾಡ್ಕೊಂಡಿದ್ದೀರಾ ನೀವೆಲ್ಲ? ನೀನ್ ಯಾಕೆ ಶರತ್ತನ್ ಬಗ್ಗೆ ಏನು ಹೇಳ್ತಿಲ್ಲ? ಮನೇಲಿ ಶಾಸ್ತ್ರ ಇದೆ ಅಂತ ಗೊತ್ತಿದ್ರೂನು ಅವ್ನ್ ಮನೆ ಬಿಟ್ಟು ಆಚೆ ಹೋಗಿದ್ದಾನೆ. ನೀನ್ ನೋಡಿದ್ರೆ ಮೇಷ್ಟ್ರ ಮನೆಗೆ ಅಂತ ಹೋಗ್ತೀಯಾ, ಅವ್ನ್ ನೋಡಿದ್ರೆ ಎಲ್ಲೆಲ್ಲೋ ಹೋಗ್ತಾನೆ. ನಿಮ್ಮಪ್ಪಂಗೆ ಈ ವಿಷಯ ಗೊತ್ತಾದ್ರೆ ಅವ್ರು ಎಷ್ಟು ಸಿಟ್ಟಾಗ್ತಾರೆ ಅಂತ ಗೊತ್ತಿದ್ಯಾ? ಇವತ್ತಿಂದ 7 ಜನ್ಮದವರೆಗೆ
ನೀನು ಊಟ ಮತ್ತು ವಸ್ತ್ರ ಜವಾಬ್ದಾರಿ ನಂದು. ಈಗ ಭಕ್ತಿಯಿಂದ ನಿನ್ ಗಂಡನ ಪಾದಕ್ಕೆ ನಮಸ್ಕಾರ ಮಾಡು. ವಿಭಾ, ಬಾ ನನ್ ಜೊತೆ. ವಿಭಾ, ಶರತ್ ಎಲ್ಲಿಗೆ ಹೋಗ್ತೀನಿ ಅಂತ ನಿಂಗೆ ಹೇಳೋದ್ನಾ? ಈ ಹುಡುಗ ಏನ್ ಮಾಡ್ತಿದ್ದಾನೆ? ನಾನು ಹೇಗೆಲ್ಲ ಸಂಭಾಳಿಸ್ಲಿ? ದೇಶ ದೇಶ ಅನ್ಕೊಂಡು ಹುಚ್ಚ ಆಗ್ಬಿಟ್ಟಿದ್ದಾನೆ. ನೀನ್ ನನಗೊಂದು ಮಾತು ಕೊಡ್ತೀಯಾ? ನನ್ನ ತಮ್ಮನಿ ಸಂಸಾರ ಜೀವನದಲ್ಲಿ ಕಟ್ಟ ಹಾಕ್ತೀಯಾ? ವಿಭಾ, ವಿಭಾ, ಈ ಸ್ವದೇಶಿ ಪ್ರೇಮದ ಹುಚ್ಚಲ್ಲಿ ಎಷ್ಟೋ ಹುಡುಗರ ಜೀವನೇ ಹೋಗ್ಬಿಟ್ಟಿದೆ. ಎಷ್ಟೋ ಹುಡುಗರು ಎಲ್ಲೋ ಕಳೆದು ಹೋಗಿದ್ದಾರೆ. ನನ್ನ ತಮ್ಮಂದ್ರಿಗೂ ಹಾಗೇನಾದ್ರು? ವಿಭಾ, ಅಪ್ಪ ಅಮ್ಮ ಇವನ್ ಮೇಲೆ ತುಂಬಾ ತುಂಬಾ ಕನಸುಗಳನ್ನ ಕಟ್ಕೊಂಡಿದ್ದಾರೆ. ಒಂದ್ ವೇಳೆ ನನ್ನ ತಮ್ಮಂದ್ರ ಜೀವನಕ್ಕೆ ಏನಾದ್ರೂ ಆದ್ರೆ ಅಪ್ಪ ಅಮ್ಮ ಖಂಡಿತ ಅದನ್ನ ಸಹಿಸ್ಕೊಳ್ಳೋದಿಲ್ಲ. ವಿಭಾ, ಶರತ್ ನಿನ್ ಮಾತನ್ನ ಖಂಡಿತ ಕೇಳ್ತಾನೆ. ನೀನ್ ಹೇಳಿದ್ದನ್ನು ಒಪ್ಕೋತಾನೆ. ಅವನೀಗ ನಿನ್ ಜವಾಬ್ದಾರಿ ತಗೊಂಡಿರೋದ್ರಿಂದ ನೀನ್ ಹೇಳಿದ್ದನ್ನೆಲ್ಲ ಖಂಡಿತ ಕೇಳ್ತಾನೆ. ನೀನ್ ಅವನನ್ನ ಈ ಸಂಸಾರದ ಜೀವನದಲ್ಲಿ ಕಟ್ಟ ಹಾಕ್ಬೇಕು. ನೀನೇ ಏನಾದ್ರೂ ಮಾಡಿ ನಮ್ ಸಂಸಾರ ಉಳಿಸ್ಬೇಕು. ವಿಭಾ, ನನ್ ಮಾತ್ ನಡೆಸ್ಕೊಡ್ತೀಯಲ್ವಾ? ನನ್ನನ್ನು ನಾನು ದೇಶಕ್ಕೋಸ್ಕರ ಅರ್ಪಿಸ್ಕೋಬೇಕು ಅಂತಿದ್ದೀನಿ. ನಿಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ನಿಮ್ಮೆಲ್ಲ ಕನಸನ್ನ ನುಚ್ಚು ಮಾಡೋದು ನನಗಿಷ್ಟ ಇಲ್ಲ. ಇದನ್ನ ಹೇಳಕ್ಕೆ ನಾನು ಬಂದೆ. ನಾನು ನಿಮ್ಮ ಹತ್ರ ಏನೋ ಒಂದು ಹೇಳ್ಬೇಕು. ಈ ಮಾತನ್ನ ಹೇಳ್ದೆ ಹೋದ್ರೆ ನನ್ನ ಕಡೆಯಿಂದ ಅದು ತಪ್ಪಾಗತ್ತೆ. ನಾನು ಯಾವತ್ತಿಗೂ ಕೂಡ ನಿಮ್ಮ ಮತ್ತು ದೇಶ ಸೇವೆಯ ಮಧ್ಯೆ ಬರೋದಿಲ್ಲ. ಓ, ಶರತ್ ಬಂದ್ಬಿಟ್ಟ. ಅರೆ ಓ ಪ್ರಭಾ, ಶರತ್ ಬಂದಿದ್ದಾನೆ, ಬೇಗ ಬಾ. ಬಾ ಶರತ್, ಬಾ ಬಾ, ಇಲ್ಲಿ ನಿಲ್ಲು. ಎಲ್ಲಿ ಹೋಗಿದ್ದೆ ನೀನು? ಎಲ್ರೂ ನಿನ್ನನ್ನೇ ಹುಡುಕ್ತಾ ಇದ್ರು. ಅಬ್ದುಲ್, ಬಲರಾಮ ನಿನ್ನನ್ನು ಹುಡುಕಕ್ ಹೋಗಿದ್ದಾರೆ. ಇಲ್ಲಿ ಸೊಸೇಂದ್ರ ಶಾಸ್ತ್ರ ನಡೀತಿದೆ, ಮತ್ತೆ ನೀನೆಲ್ಲಿ ಹೋಗಿದ್ದೆ? ಇದ್ರ ನಂತರ ಸೊಸೇಂದ್ರು ಎಲ್ರಿಗೂ ಊಟ ಬಡಿಸ್ಬೇಕು. ಮನೆಯಲ್ಲಿ ರಾಶಿ ರಾಶಿ ಕೆಲಸ ಇದೆ. ಇಷ್ಟು ಕಡಿಮೆ ಸಮಯದಲ್ಲಿ ಹೇಗ್ ಮುಗಿಸ್ಕೋಬೇಕು? ನನ್ಗಿದೆಲ್ಲ ಸರಿ ಅನ್ನಿಸ್ತಾ ಇಲ್ಲ. ಅರೆ ಓ ಪ್ರಭಾ, ಮಾತೆಲ್ಲ ಆಮೇಲೆ ಮುಗಿಸ್ಬೋದು. ಮೊದಲು ಶಾಸ್ತ್ರ ಸಂಪನ್ನ ಮಾಡಿ ಮುಗಿಸು. ಶರತ್, ತಟ್ಟೆನ ಕೈ ಕೊಟ್ಟು ವಿಭಾವತಿಗೆ ಹೇಳು, ಇವತ್ತಿಂದ 7 ಜನ್ಮದವರೆಗೂ ನಿನ್ನ ಅನ್ನ ಮತ್ತು ವಸ್ತ್ರದ ಜವಾಬ್ದಾರಿ ನನ್ನದು ಅಂತ. ಇವತ್ತಿನಿಂದ 7 ಜನ್ಮದವರೆಗೂ ನಿನ್ನ ಅನ್ನ ಮತ್ತೆ ವಸ್ತ್ರದ ಜವಾಬ್ದಾರಿ ನಂದು. ತಗೋ, ಈಗ ನಿನ್ ಗಂಡನ ಕಾಲ್ ಮುಟ್ಟಿ ನಮಸ್ಕಾರ ಮಾಡು.
ಏನಿದೆಲ್ಲ ಅಜ್ಜಿ? ಈ ಆಚಾರ ವಿಚಾರನೆಲ್ಲ ನಾನು ನಂಬಲ್ಲ. ನನ್ನ ಕಾಲಿಗೆ ಬೀಳೋ ಅವಶ್ಯಕತೆ ಏನಿದೆ? ಮೊದಲು ನಾನು ಯೋಗ್ಯನಾಗಬೇಕು, ಅದಾದ್ಮೇಲೆ ನಮಸ್ಕಾರ ಮಾಡಲಿ. ಶರತ್ ಏನೇನ್ ಮಾಡ್ತಿದ್ದಾನೆ ಅಂತ ನೋಡಿದ್ರಲ್ಲ. ಅವನ್ ತಲೆಯಲ್ಲಿ ಏನ್ ಓಡ್ತಾ ಇರುತ್ತೋ ಒಂದು ಗೊತ್ತಾಗೋದಿಲ್ಲ. ಅವ್ನ್ ಯಾಕೆ ಹೀಗ್ ಮಾಡ್ತಿದ್ದಾನೆ ಅಂತ ಅರ್ಥನೇ ಆಗ್ತಿಲ್ಲ. ಅಲ್ಲ, ಇದು ಮನೆ ಗೌರವದ ಪ್ರಶ್ನೆ ಅಲ್ವಾ? ಇದನ್ನೆಲ್ಲ ಆಮೇಲೆ ಮಾತಾಡೋಣ. ಮೊದಲು ಸೊಸೇಂದ್ರು, ಮಾವನವರು, ಮೈದ್ನೋರ್ ಎಲ್ಲರಿಗೂ ತುಪ್ಪದನ್ನ ಬಡಿಸಿ. ಸಾಕಮ್ಮ, ಸಾಕು. ವಿಭಾ, ಶರತ್ ತಟ್ಟಿಗೆ ಅನ್ನ ಬಡಿಸ್ತಾ ನಾನು ಹೇಳಿದ್ದನ್ನೆಲ್ಲ ಚೆನ್ನಾಗಿ ನೆನ್ಪು ಮಾಡ್ಕೊ. ಪ್ರೋಮಿ, ವಿಭಾಗ್ ಅಂತದ್ ಏನ್ ಹೇಳ್ದೆ ನೀನು? ಅದು ನನ್ನ ಮತ್ತೆ ವಿಭಾಳ್ ಮಧ್ಯದ ವಿಷಯ ದೊಡ್ಡಮ್ಮ. ವಿಭಾ, ಶರತ್ನ್ ಹೇಗೆ ಸಂಸಾರ ಜೀವನದಲ್ಲಿ ಬಂಧಿಸ್ಬೇಕು ಅಂದ್ರೆ ಅವನು ದೇಶ ದೇಶ ಅನ್ನೋದನ್ನೇ ಮರ್ತು ಬಿಡಬೇಕು. ಹೀಗೆ ಯಾಕೆ ಹೇಳ್ತಾ ಇದ್ದೀರಾ ಪ್ರೋಮಿ ಅಕ್ಕ? ಯಾರಾದ್ರೂ ಒಬ್ರನ್ನ ಈ ರೀತಿ ಬಂದ್ಸಕ್ಕಾಗತ್ತಾ ಹೇಳಿ? ಯಾಕೋ ಶರತ್, ನೀನ್ ನೋಡಿದ್ರೆ ನೀನು ಒಳಗಿಂದಾನೆ ತುಂಬಾ ಭಯಪಟ್ಟಿರೋ ತರ ಕಾಣ್ತೀಯ. ಅಯ್ಯೋ, ಶರತ್ಗೆ ಸಂಸಾರ ಜವಾಬ್ದಾರಿ ಭಯ ಅನ್ಸುತ್ತೆ, ಅದಕ್ಕಾಗಿ ಇಷ್ಟು ಕೋಪ ಮಾಡ್ಕೊಂಡಿದ್ದಾನೆ ಅಲ್ವಾ ಶರತ್? ನನಗೂ ಯಾಕೋ ಹಾಗೆ ಅನಿಸ್ತಿದೆ. ನಿಮಗ್ ಗೊತ್ತಾ ದೊಡ್ಡಮ್ಮ, ಶರತ್ಗೆ ತುಂಬಾ ಭಯ ಆಗ್ತಿರ್ಬೇಕು ಸಂಸಾರನ ಹೇಗ್ ನಡೆಸ್ಲಪ್ಪ ಅಂತ. ಆದ್ರೆ ನಂಗಂತೂ ಗೊತ್ತು, ವಿಭಾ ಖಂಡಿತ ಶರತ್ನ ಸಂಸಾರದಲ್ಲಿ ಬಂಧಿಸ್ತಾಳೆ ಅಂತ. ಅಕ್ಕ, ನನಗೆ ಯಾರನ್ನಾದ್ರೂ ಈ ಸಂಸಾರ ಜೀವನದಲ್ಲಿ ಬಂಧಿಸೋಷ್ಟು ಧೈರ್ಯ ಇದೆಯಾ? ಈ ದೇಶದಲ್ಲಿ ನಮ್ಮಂಥ ಎಷ್ಟೋ ಸಂಸಾರಗಳಿವೆ. ನಾನು ಎಲ್ಲಾ ರೀತಿಲೂ ಪ್ರಯತ್ನ ಮಾಡ್ತೀನಿ ನನ್ನ ಕರ್ತವ್ಯನ ಸರಿಯಾಗಿ ನಿಭಾಯಿಸೋಕೆ. ವಿಭಾತ್ಗೆ ಈ ದೇಶನೂ ಒಂದು ಸಂಸಾರ ಅಲ್ವಾ? ಹೇಗೆ ಮನೇಲಿ ನಾವಿರ್ತೀವೋ ಹಾಗೆ ನಮ್ಮ ದೇಶದಲ್ಲಿ ಎಲ್ಲ ಜನರು ಇರ್ತಾರೆ. ಅವರೆಲ್ಲ ನಮ್ಮವರೇ ಅಲ್ವಾ? ಸುಬಿ, ಈಗ ನೀನ್ ಸ್ವಲ್ಪ ಪ್ರಶ್ನೆ ಮಾಡೋದನ್ನ ನಿಲ್ಸು. ಇಲ್ದಿದ್ರೆ ನಿನ್ ವಿಭಾವತಿ ಅತ್ಗೆ ಈ ಪ್ರಶ್ನೆಗೆಲ್ಲ ತಲೆ ತಿರುಗಿ ಬಿದ್ದೋಗ್ಬಿಡ್ತಾರೆ. ಈ ವಿಭಾ ಅಂತೂ ಖಂಡಿತ ಸಾಧಾರಣವಾದ ಹೆಣ್ಣಲ್ಲ. ಮನೆ ಸಂಸಾರ ಬಿಟ್ಟು ದೇಶದ ಬಗ್ಗೆ ಮಾತಾಡ್ತಾಳಲ್ಲ. ಇಲ್ಲ, ಇದನ್ನ ಅಮ್ಮಂಗೆ ಹೇಳಲೇಬೇಕು. ಬೇಗ ಬೇಗ ಬಾ. ಅಯ್ಯೋ, ಬಾ ಅಂದ್ರೆ ಸೀದಾ ದಡ ದಡ ಅಂತ ಒಳಗೆ ಹೊಟ್ಟೋಗೋದಾ? ಹಾಗೆಲ್ಲ ನಿನ್ನ ಸುಮ್ನೆ ಒಳಗ್ ಕಳ್ಸಲ್ಲಪ್ಪ. ಮೊದ್ಲು ಅಕ್ಕಂದ್ರಿಗೆಲ್ಲ ಏನಾದ್ರೂ ಕೊಡು, ಆಮೇಲೆ ಒಳಗ್ ಹೋಗು. ಏನ್ ಕೊಡ್ಲಿ? ಏನಾದ್ರೂ ಕೊಡು, ಅದು ನಿನ್ ಖುಷಿ. ನೋಡು, ಇಲ್ಲಿ ಇಬ್ರು ಅಕ್ಕಂದ್ರು ನಿಂತಿದೀವಿ. ನಿಂಗೆ ಏನ್ ಇಷ್ಟನೋ ಅದನ್ ಕೊಡು. ಸರಳ ಅಕ್ಕ, ಏನ್ ಕೊಡ್ಬೇಕು ಅಂತ ನೀವೇ ಹೇಳಿ. ಒಂದ್ ಮಾತ್ ಕೊಡ್ತೀಯ ಶರತ್? ನೀನೀಗ ಮದ್ವೆ ಆಗಿದ್ಯಾ, ನಿನ್ ಕರ್ತವ್ಯನ ನಿಭಾಯಿಸ್ತೀನಿ ಅಂತ ಮಾತ್ ಕೊಡು. ದೇಶ ದೇಶ ಅನ್ನೋ ಹುಚ್ಚು ಪ್ರೇಮನ ಬಿಟ್ಬಿಡು ನೀನು. ಅಕ್ಕ, ಯಾವಾಗ್ಲೂ ಅದನ್ನೇ ನನಗ್ ಹೇಳ್ತಾ ಮಾತ್ ಕೊಡ್ತೀಯೋ ಇಲ್ವೋ ಶರತ್? ನಿಮ್ ತಲೆಯಿಂದ ಯೋಚನೆ ಯಾವತ್ ಹೋಗುತ್ತೆ ಹೇಳಿ? ನಿನ್ ತಲೆಯಿಂದ ಯಾವತ್ತು ದೇಶ ಅನ್ನೋ ಯೋಚನೆ ಹೋಗುತ್ತೋ ಅವತ್ತು. ಈ ಹುಚ್ಚನ್ನ ಬಿಟ್ಬಿಡು ಶರತ್. ಯಾಕೋ ನಂಗೆ ತುಂಬಾ ಭಯ ಆಗ್ತಿದೆ. ವಿಭಾ ಹತ್ರ ಮಾತಾಡಿದ್ಮೇಲೆ ಒಂದ್ ಗೊತ್ತಾಯ್ತು, ಅವಳು ನಿನ್ನ ಮತ್ತೆ ದೇಶದ ಮಧ್ಯೆ ಬರಲ್ಲ ಅನ್ನೋದು. ಸರಿಯಾಗಿ ಹೇಳ್ದೆ. ಸೊಸೆಯಾಗಿ ಹೊಸದಾಗಿ ಮನೆಗ್ ಬಂದ್ರು ತುಂಬಾ ಚೆನ್ನಾಗೇ ಮಾತಾಡ್ತಾಳೆ. ವಿಭಾ ಅಂತದೇನ್ ಹೇಳಿದ್ಲು ಸರಳಕ್ಕ? ಇದನ್ ದೊಡ್ಡದ್ ಮಾಡೋಕ್ ನನಗಿಷ್ಟ ಇಲ್ಲ ಶರತ್. ಆದ್ರೆ ಒಂದು ವಿಷಯ ಹೇಳ್ತೀನಿ, ವಿಭಾವತಿ ನಿನ್ನನ್ನೇ ನಂಬ್ಕೊಂಡು ಈ ಮನೆಗ್ ಬಂದಿದ್ದಾಳೆ. ನಾನ್ ನಿನ್ ಕೇಳ್ಕೊಳ್ಳೋದಿಷ್ಟೇ, ಅವಳಿಗೆ ಯಾವತ್ತೂ ಯಾವ ಕಷ್ಟ ಕೊಡ್ಬೇಡ. ಕಷ್ಟ ಸುಖದಲ್ಲಿ ಜೊತೆ ಆಗಿರೋ. ಹಾಗೆ ಇನ್ನೊಂದು ವಿಷಯ, ಅಪ್ಪ ಅಮ್ಮ ನಿನ್ ಬಗ್ಗೆ ತುಂಬಾನೇ ಕನ್ಸುಗಳನ್ನ ಕಟ್ಕೊಂಡಿದ್ದಾರೆ. ಅಪ್ಪ ಅಮ್ಮನ ಮನ್ಸಿಗೆ ದಯವಿಟ್ಟು ನೋವು ಕೊಡ್ಬೇಡ. ಪ್ರೋಮಿ ಅಕ್ಕ, ನೀನ್ ಈ ವಿಷಯ ಬಿಟ್ಬಿಡು. ಶರತ್ ಇಲ್ಲಿ ತನಕ ಯಾವತ್ತಾದ್ರೂ ನಮ್ ಮಾತ್ ಕೇಳಿದಾನಾ?
ಇವತ್ತವನು ಹೂ ಅನ್ನೋದಕ್ಕಿಂತ ನಾಳೆ ಅವನ್ ಮಾತ್ ಕೇಳೋಳಿಗೆ ಇದನ್ನೆಲ್ಲ ಅರ್ಥ ಮಾಡಿಸೋದು ಒಳ್ಳೇದು. ನೋಡು ಶರತ್, ನಾವು ಇನ್ಮೇಲ್ ನಿನ್ ದಾರಿಗ್ ಮುಳ್ಳಾಗಲ್ಲ. ನಾವಿಬ್ರು ಇಲ್ಲಿ ನಿಂತಿದ್ದಕ್ಕೇನು ಪ್ರಯೋಜನ ಆಗ್ಲಿಲ್ಲ. ನಾವಿನ್ ನಿನ್ನ ತಡಿಯಲ್ಲ. ನೀನು ನೇರವಾಗಿ ಒಳಗಡೆ ಹೋಗು. ಹೋಗು ಶರತ್. ಪ್ರೋಮಿ ಅಕ್ಕ, ನಡಿ. ನಡಿ. ನೀನೀಗ ಮದ್ವೆ ಆಗಿದ್ಯಾ, ನಿನ್ ಕರ್ತವ್ಯನ ನಿಭಾಯಿಸ್ತೀನಿ ಅಂತ ಮಾತ್ ಕೊಡು. ದೇಶ ದೇಶ ಅನ್ನೋ ಹುಚ್ಚು ಪ್ರೇಮನ ಬಿಟ್ಬಿಡು ನೀನು. ವಿಭಾ, ವಿಭಾ, ಏನ್ ಮಾಡ್ತಿದ್ಯಾ ನೀನು? ನಾನು ನಿನಗೆ ಬೆಳಗ್ಗೆನೆ ಹೇಳಿದ್ನಲ್ಲ ನನಗ್ ನಮಸ್ಕಾರ ಮಾಡೋದು ಬೇಡ ಅಂತ. ಕೂತ್ಕೋ. ಶಾಸ್ತ್ರದ ಸಮಯದಲ್ಲಿ ನಾನೇನ್ ಮಾತಾಡಿದ್ನೋ ಅದ್ ನನಗೆ ಸರಿ ಅನ್ನಿಸ್ತಿಲ್ಲ. ಯಾಕೆ ಸರಿ ಅನ್ನಿಸ್ತಿಲ್ಲ? ನೀನು ನಿನ್ ಮನ್ಸಲ್ಲಿರೋದನ್ನ ಹೇಳ್ದೆ, ಅದರಲ್ಲೇನ್ ತಪ್ಪಿದೆ? ನೋಡು ವಿಭಾ, ಈ ಮನೆ ನಿಂದು ಕೂಡ ಹೌದು. ಯಾವಾಗ್ಲೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಬೇಡ. ಅಷ್ಟಾಗಿಯೂ ಎಲ್ರೆದ್ರಿಗೂ ಹೇಳ್ಬಾರ್ದು ಅನ್ಕೊಂಡ್ರೆ ಅವಾಗ ಅದನ್ನ ನನಗ್ ಬಂದು ಹೇಳು. ಆಗ ನಾನು ನಿನ್ ಮಾತು ಕೇಳ್ತೀನಿ. ಹೇಳ್ತೀನಿ. ನೀವು ಹೇಳ್ತೀರಾ ಅಲ್ವಾ? ಇದು ನನಗೆ ತುಂಬಾ ಇಷ್ಟ ಆಗಿರೋ ಕವಿತೆಗಳ ಪುಸ್ತಕ. ಕೆಲವೊಂದ್ಸಲ ಮನ್ಸಿನ ಮಾತನ್ನ ಹೇಳ್ಕೊಳಕ್ಕಾಗದೇ ಇದ್ದಾಗ ಇದನ್ನು ಓದು. ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂತ ನಿನಗೆ ಅರ್ಥ ಆಗತ್ತೆ ವಿಭಾ. ಅದಕ್ಕೆ ಕೊಡ್ತಾ ಇದ್ದೀನಿ. ನೀನಿದನ್ನ ಓದ್ತೀಯ ಅಲ್ವಾ? ಇದು ಇಂಗ್ಲಿಷಲ್ಲಿದೆ. ನಂಗೆ ಮಾತೃಭಾಷೆ ಅಷ್ಟೇ ಬರೋದು. ಆಗ ಮನೇಲಿ ತುಂಬಾ ಕಷ್ಟ ಇತ್ತು. ಹಾಗಾಗಿ ನನಗೆ ಇಂಗ್ಲಿಷ್ ಕಲಿಯೋಕ್ಕಾಗ್ಲಿಲ್ಲ. ನಿನಗೆ ಇಂಗ್ಲಿಷ್ ಬರೋದಿಲ್ವಾ? ನೀನು ನೋಡಿದ್ರೆ ಹಾಗೆ ಅನ್ಸೋದೇ ಇಲ್ವಲ್ಲ? ನನಗೆ ಇಂಗ್ಲಿಷ್ ತುಂಬಾ ಕಷ್ಟದ ಭಾಷೆ. ಅದು ಅಲ್ಲದೆ ಬ್ರಿಟಿಷರ್ ಮೇಲೆ ತುಂಬಾ ಸಿಟ್ಟಿತ್ತಲ್ಲ, ಅದಕ್ಕೆ ಕಲಿಯೋ ಮನ್ಸಾಗ್ಲಿಲ್ಲ. ವಿಭಾ, ನಮ್ಮ ಹೋರಾಟ ಬ್ರಿಟಿಷರ ವಿರುದ್ಧ, ಅವ್ರ ಭಾಷೆ ವಿರುದ್ಧ ಅಲ್ಲ. ನಾನು ಒಪ್ಕೋತೀನಿ, ಬ್ರಿಟಿಷರು ನಮ್ಮ ದೇಶದಲ್ಲಿ ದಬ್ಬಾಳಿಕೆ ಮಾಡಕ್ ಬಂದಿದ್ದಾರೆ, ಅನಾಚಾರ ಮಾಡ್ತಾ ಇದ್ದಾರೆ. ಬ್ರಿಟಿಷರನ್ನ ಈ ದೇಶದಿಂದ ಓಡಿಸೋದು ನನ್ನ ಕನಸು ಕೂಡ ಹೌದು. ಹಾಗಂತ ನಾವು ಬ್ರಿಟಿಷರ ಭಾಷೆನ ವಿರೋಧಿಸೋದು ಸರಿಯಲ್ಲ ವಿಭಾ. ಹೋಗ್ಲಿ ಬಿಡು, ಈಗ ನಾನೇ ನಿನಗೆ ಹೇಳ್ಕೊಡ್ತೀನಿ. ಅದಕ್ಕೆ ಮನೆಯವ್ರು ಒಪ್ತಾರಾ? ನೋಡು ಪ್ರೋಮಿ ಅಕ್ಕ, ಸರಳ ಅಕ್ಕ ಎಲ್ಲರೂ ಇಂಗ್ಲಿಷ್ ಶಾಲೆಯಲ್ಲೇ ಓದಿರೋದು. ಅಪ್ಪನೇ ಅವರನ್ನ ಇಂಗ್ಲಿಷ್ ಶಾಲೆಗೆ ಸೇರಿಸಿದ್ರು. ನೀನು ಇಂಗ್ಲಿಷ್ ಕಲಿತೀಯ ಅಂದ್ರೆ ಅಪ್ಪ ಯಾವತ್ತೂ ಬೇಡ ಅನ್ನಲ್ಲ. ನಿನಗೆ ಕಲಿಯಕ್ಕೆ ಇಷ್ಟನಾ? ತಪ್ಪು ಮಾಡಿದ್ರೆ ಬೈಸ್ಕೋಬೇಕಾಗತ್ತೆ. ಆಮೇಲೆ ಹೋಗಿ ನಿಮ್ಮ ತಾಯಿ ಹತ್ರ ನನ್ನ ಬಗ್ಗೆ ಚಾಡಿ ಹೇಳ್ಬಾರ್ದು. ನಿಮ್ಮ ತಾಯಿಗೆ ಮೊದಲೇ ನನ್ ಕಂಡ್ರೆ ಆಗಲ್ಲ. ಅದಕ್ಕೆ ನಿಮಗಿನ್ನೂ ಅಮ್ಮನ ಮೇಲೆ ಬೇಜಾರಿದ್ಯಾ? ನಿಮ್ಗೊಂದು ವಿಷಯ ಗೊತ್ತಾ? ನಮ್ಮಮ್ಮನ್ಗೆ ನಾನು ಅಂದ್ರೆ ಪ್ರಾಣ. ಅದಕ್ಕೆ ನನ್ನ ಬಗ್ಗೆ ಅವರು ತುಂಬಾನೇ ಚಿಂತೆ ಮಾಡ್ತಾರೆ.
ವಿಭಾ, ಒಂದು ವಿಷಯದ ಬಗ್ಗೆ ಯೋಚನೆ ಮಾಡು. ನಾನು ಕೇಳೋದಿಷ್ಟೇ. ನನ್ನ ಅಮ್ಮಂಗೆ ಯಾವಾಗ್ಲೂ ಏನೂ ಕಷ್ಟ ಆಗ್ಬಾರ್ದು. ಅಲ್ಲದೆ ಸುಭಿ ಜವಾಬ್ದಾರಿ ಕೂಡ ನಂದೆ. ನಿನಗೆ ಗೊತ್ತಾ ವಿಭಾ, ಕೆಲವು ವಿಷಯಗಳಲ್ಲಿ ನಾನು ಹೀಗೆ ಸೋತ್ ಹೋಗ್ತಾ ಇರ್ತೀನಿ. ಇದೆಲ್ಲದನ್ನು ನೀನೇ ನಿಭಾಯಿಸ್ಕೊಂಡು ಹೋಗ್ಬೇಕು. ನೀವ್ ಯಾರನ್ನ ಇಷ್ಟಪಡ್ತೀರೋ ಅವರು ನನಗೂ ಇಷ್ಟ ಆಗ್ತಾರೆ. ನಾನು ಅಮ್ಮನ ಹೃದಯನ ಗೆಲ್ಲೋ ಪ್ರಯತ್ನ ಮಾಡ್ತೀನಿ. ಇನ್ನು ನಮ್ ಸುಭಿ ಅವನ್ ಯಾವತ್ತೂ ನನಗೆ ನನ್ನ ಸ್ವಂತ ತಮ್ಮನ್ ಥರಾನೇ ಇರ್ತಾನೆ. ನೀವ್ ನೋಡ್ತಾ ಇರಿ. ಥ್ಯಾಂಕ್ ಯು ವಿಭಾ, ಥ್ಯಾಂಕ್ ಯು. ನಾನು ಎಲ್ಲ ಸಮಯದಲ್ಲೂ ನಿನ್ ಜೊತೆಗೆ ಇರೋ ಪ್ರಯತ್ನನ ಮಾಡ್ತೀನಿ. ನಿನ್ ಜೀವನದಲ್ಲಿ ಯಾವುದೇ ಕಷ್ಟ ಬರೋದಕ್ಕೆ ನಾನು ಬಿಡಲ್ಲ. ಅಂಥ ಪರಿಸ್ಥಿತಿ ಬಂದಾಗ ಅದನ್ನ ನಾನೇ ಧೈರ್ಯವಾಗಿ ಎದುರಿಸ್ತೀನಿ. ನಿಮ್ಗೆ ಯಾವತ್ತೂ ತೊಂದರೆ ಕೊಡಲ್ಲ. ನೀವ್ ಯಾವುದಕ್ಕೂ ಯೋಚನೆ ಮಾಡದೆ ನಿಶ್ಚಿಂತೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿ. ನನ್ನಿಂದ ಯಾವತ್ತೂ ನಿಮಗ್ ತೊಂದರೆ ಆಗೋದಿಲ್ಲ. ನಾನೀ ವಿಷಯನ ನಿಮ್ಗೆ ಮೊದಲೇ ಹೇಳಿದ್ದೀನಿ.